ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ 5 ಗ್ಯಾರಂಟಿಗಳ ಬಗ್ಗೆ ನಿನ್ನೆ ಒಂದು ವಿಡಿಯೋದಲ್ಲಿ ಡೀಟೇಲ್ ಹೇಳಿದ್ದೆ. ಏನೇ ಆದರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಅಂತ. ಬಟ್ ಆದರೆ ಈಗ ಇದ್ರ ಮುಂದಿನ ಬದಲಾವಣೆಗಳು ಏನಾಗ್ಬೋದು ಮತ್ತು ಇದ್ರ ಬಗ್ಗೆ ಒಂದು ಹೊಸ ಲೇಟೆಸ್ಟ್ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು. ಈ 5 ಗ್ಯಾರಂಟಿಗಳಲ್ಲಿ ಯಾವ 2 ಯೋಜನೆಗಳನ್ನು ಈಗ ಸರ್ಕಾರ ಏನಾದರೂ ನಿಲ್ಲಿಸುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ವೀಡಿಯೋಕ್ಕೆ ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋನ ದಯವಿಟ್ಟು ನೋಡಿ, ಓಕೆನಾ. ಈಗ ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ, ಇಷ್ಟು 5 ಗ್ಯಾರಂಟಿಗಳು ಏನು ಜಾರಿಯಲ್ಲಿವೆ. ಈ 5 ಗ್ಯಾರಂಟಿಗಳಿಂದ ಸ್ವತಃ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಈ ಒಂದು ಗ್ಯಾರಂಟಿಗಳಿಂದ ನಮಗೆ ಸಕ್ಸಸ್ ಸಿಕ್ಕಿಲ್ಲ, ನಾವು ಇವನ್ನ ಮತ್ತೆ ಇವದರಲ್ಲಿ 1-2 ಗ್ಯಾರಂಟಿಗಳನ್ನಾದರೂ ಬಂದ್ ಮಾಡಬೇಕು, ಇಲ್ಲ ಅಂದರೆ ನಾವು ಇದನ್ನು ಇನ್ನೊಂದು ಸರಿ ಪರಿಶೀಲನೆಯನ್ನು ಮಾಡಿ ಅಂಥೇಳಿ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರಂತೆ. ಬಟ್ ಮುಂದಿನ ಆಗು ಹೋಗುಗಳು ಏನಾಗ್ಬೋದು ಈಗ ಚರ್ಚೆಯಲ್ಲಿ ನಡೀತಾ ಇರೋದಂತೂ ಹೌದು, ಪಕ್ಕ, ಓಕೆನಾ. ಹಾಗಾಗಿ ಮುಂದೆ ನನ್ನ ಅನಿಸಿಕೆ ಪ್ರಕಾರ ಇದನ್ನು ಪರಿಶೀಲನೆ ಮಾಡಿ ಯಾರು ಅರ್ಹ ಫಲಾನುಭವಿಗಳಿರ್ತಾರೆ ಅಂಥೇಳಿ ಅವ್ರನ್ನ ಐಡೆಂಟಿಫೈ ಮಾಡಿ ಕೊಡುವಂಥ ಕೆಲಸ ಮಾಡಿ ಫಿಲ್ಟರ್ ಮಾಡ್ಬೋದು, ಓಕೆನಾ. ಆದಷ್ಟು ಕಡಿಮೆ ಮಾಡ್ಬೋದು. ಯಾಕೆಂದರೆ ಈಗ ಆಲ್ರೆಡಿ ಸರ್ಕಾರಕ್ಕೆ ಸಾಕಷ್ಟು ಅಮೌಂಟು ಇದಕ್ಕೆ ವಿನಿಯೋಗ ಮಾಡಬೇಕಾಗಿದೆ, ಸಾಕಷ್ಟು ವೆಚ್ಚ ಮಾಡಬೇಕಾಗಿದೆ. ಬೇರೆ ಬೇರೆ ನಿಮಗೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಸಿಗ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಕಾಂಗ್ರೆಸ್ ಫೇವರ್ ಆಗಿ ಚೆನ್ನಾಗಿ ಬಂದಿದ್ದರೆ ಒಂದು ಚಾನ್ಸ್ ನೋಡ್ಬೋಯಿತು. ಕೇಂದ್ರದಲ್ಲೂ ಕಾಂಗ್ರೆಸ್ ಪಕ್ಷ ಬಂದಿದ್ದರೆ ಅವರಿಂದನೂ ಸ್ವಲ್ಪ ಫಂಡನ್ನು ತೆಗೆದುಕೊಂಡು ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು. ಬಟ್ ಈಗ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಸರ್ಕಾರ ಈ 2 ಯೋಜನೆಗಳನ್ನು ಬಂದ್ ಮಾಡಬೇಕಾ ಅಥವಾ ಇದನ್ನು ಮರುಪರಿಶೀಲನೆ ಮಾಡಬೇಕಾ ಅಂಥೇಳಿ ಚರ್ಚೆ ನಡೀತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ. ಇದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇರೋದಂತೂ ಹೌದು. ಶಾಸಕರು, ಸಚಿವರು ಈ ಗ್ಯಾರಂಟಿ ಯೋಜನೆಗಳನ್ನು ಮರುಪರಿಶೀಲನೆ ಮಾಡಿ ಅಂತ ಒತ್ತಾಯ ಹೇರ್ತಾ ಇರೋದಂತೂ ಹೌದು. ಬಟ್ ಸಾಕಷ್ಟು ಜನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರಿ, ಸರ್ ಯಾವ ಗ್ಯಾರಂಟಿನೂ ಕೂಡ ಬಂದ್ ಮಾಡೋದು ಬೇಡ, ದಯವಿಟ್ಟು ಮುಂದುವರಿಸಲಿ ಅಂತ. ಇನ್ನು ಕೆಲವೊಬ್ಬೊಬ್ಬರು ಇದು ಅಭಿವೃದ್ಧಿಗೆ ಮಾರಕ, ಬಂದ್ ಮಾಡೋದೇ ಒಳ್ಳೆಯದು ಅಂತ ಕಮೆಂಟ್ ಮಾಡಿದ್ರಿ. ಇನ್ನು ಕೆಲವೊಬ್ಬೊಬ್ಬರು ಶಕ್ತಿ ಯೋಜನೆಯನ್ನು ಮಾತ್ರ ಬಂದ್ ಮಾಡಲಿ, ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಸಲಿ ಅಂತ ಹೇಳಿದ್ರಿ. ಸರ್ಕಾರ ಮುಂದಿನ ಸ್ಟೆಪ್ಪನ್ನು 1 ತಿಂಗಳೊಳಗೆ ಗೊತ್ತಾಗುತ್ತೆ, ಪಕ್ಕಾ ಕ್ಲಾರಿಟಿ ಗೊತ್ತಾಗುತ್ತೆ. ಮುಂದಿನ ಸ್ಟೆಪ್ಪನ್ನು ಜನರನ್ನ ಸರ್ವೆ ಮಾಡುವ ಮೂಲಕನೂ ಕೂಡ ತಿಳ್ಕೊಂಡು ಹೇಳುವಂಥ ಕೆಲಸ ಮಾಡ್ಬೋದು. ಗ್ಯಾರಂಟಿ ಯೋಜನೆಗಳಿಂದ ಈಗ ಅವರು ಯೋಚನೆ ಮಾಡ್ತಾರೆ, ಯಾಕೆಂದರೆ ಮುಂದಿನ 4 ವರ್ಷ ಆದಮೇಲೆ ಮತ್ತೆ ಚುನಾವಣೆಗೆ ಹೋಗಬೇಕು. ಈಗ ಆಲ್ರೆಡಿ 5 ಗ್ಯಾರಂಟಿಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಕಡಿಮೆ ಮಾಡಿ ಅಥವಾ ಕಟ್ ಮಾಡಿದರೆ, ಸಂಪೂರ್ಣವಾಗಿ ನಿಲ್ಲಿಸಿದರೆ ತೊಂದರೆ ಆಗೇ ಆಗುತ್ತೆ ಅನ್ನೋದು ಸಿ ಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕಂತೂ ಖಂಡಿತವಾಗ್ಲೂ ಬಂದಿರುತ್ತೆ. ಇನ್ನು ಅವರು ಇನ್ನೊಂದು ಸರಿ ಸರ್ವೆ ಮಾಡಿ ಈ ಗ್ಯಾರಂಟಿ ಯೋಜನೆಗಳು ಬೆನಿಫಿಟ್ ಆಗ್ತಾ ಇದೆಯಾ, ಎಲ್ಲರಿಗೂ ರೀಚ್ ಆಗ್ತಾ ಇದೆಯಾ, ಅಥವಾ ಇದೇನಾದರೂ ಅರ್ಹ ಫಲಾನುಭವಿಗಳಿಗೆ ರೀಚ್ ಆಗದೆ ಹಣ ಇರೋಂಥವರಿಗೆ ರೀಚ್ ಆಗ್ತಾ ಇದೆಯಾ, ಇವೆಲ್ಲವನ್ನೂ ಕೂಡ ಒಂದು ಸರ್ವೆಯನ್ನು ಮಾಡಿ ಅದರಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಯನ್ನು ಮಾಡಬಹುದೇ ಹೊರತು ಸಂಪೂರ್ಣವಾಗಿ ನಿಲ್ಲಿಸುವಂಥ ಸಾಧ್ಯತೆಗಳು, ಯಾವುದೇ ಒಂದು ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ, ಏನು ಮಾಡ್ಬೋದು ಅಂತ. ನಿಮಗೆ ಯಾವ ಯೋಜನೆ ನಿಮಗೆ ಉತ್ತಮವಾಗಿದೆ, ಯಾವ ಯೋಜನೆ ನಿಲ್ಲಿಸಬೇಕು ಅಂತ ನಿಮಗೆ ಅನಿಸ್ತಾ ಇದೆ, ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.